ಬಹುಶಃ ಅವರು ಈಗ ಆಲ್ರೆಡಿ ಕೋರ್ಟು ಮೊನ್ನೆ ಈಗ ಕುಮಾರಸ್ವಾಮಿಯವರು, ನಾನಂತೂ ಕುಮಾರಸ್ವಾಮಿನ ಯಾವತ್ತೂ ಲಘುವಾಗೂ ಮಾತಾಡಿಲ್ಲ, ಅವರ ರಾಜೀನಾಮೆನೂ ಕೇಳಿಲ್ಲ, ಅವ್ರ ಮಂತ್ರಿಗಿರಿ ವಿಚಾರನೂ ಮಾತಾಡಿಲ್ಲ. ಅವ್ರು ನನ್ನ ಹಿಂದೆ, ಸಿದ್ದರಾಮಯ್ಯನವ್ರ ಹಿಂದೆ, ಡಿ ಕೆ ಹಿಂದೆ, ಎಲ್ಲರ ಹಿಂದೆ ಬಿದ್ದಿದ್ದು ನಿಮಗೆಲ್ರಿಗೂ ಗೊತ್ತಿದೆ. ದಿವಸ ಬೆಳಗ್ಗೆ ಎದ್ದರೆ ಇವತ್ತು ನಾವ್ಯಾರೂ ಮುಟ್ಲಿಲ್ಲ, ನಮ್ಮ ಸರ್ಕಾರ ಆಗಲಿ ನಮ್ಮ ಇಲಾಖೆಯಲ್ಲಿ ಮುಟ್ಲಿಲ್ಲ. ಹೈಕೋರ್ಟು ಸ್ಟ್ರಿಕ್ಟಾಗಿ ಆದೇಶ ಕೊಟ್ಟರು. ನೀವು ಭಾಳ ಬುದ್ಧಿವಂತರು. ಇದು ಯಾರು ಅಭ್ಯಪರಿ ಸಿಕ್ಬಿಟ್ರೆ ಬೆಳಗ್ಗೆ ಸ್ಟ್ರೋಲ್ ಹಾಕಿದ್ದೆ ಬೆಳಗ್ಗೆಯಿಂದ ಆಯಿತು. 15 ಎಕರೆ ಹೆಚ್ಚುವರಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೋರ್ಟ್ ಆದೇಶ ಮಾಡಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಈಗ ಸರ್ವೆ ಮಾಡಿ ಎಂಕ್ರೋಚ್ಮೆಂಟ್ ತೆರವುಗೊಳಿಸೋರಲ್ಲ, ಯಾವ ಟಿ ವಿಲೂ ಕಾಣಲೇ ಇಲ್ಲಪ್ಪ. ಬಂದಿದೆ, ಬಟ್ ಆದರೆ ಒಂದು ನಿಮಿಷ ಗುರು, ಆದರೆ ಬೇರೆಯವ್ರನ್ನ ಹಾಕ್ದಷ್ಟು ಬರ್ಲಿವಲ್ಲ ಅಂತ ಎಲ್ಲ ಒಂದು ಕಡೆ ಎರಡು ಕಡೆ ನಾವು ನೋಡಿ. ಟಾರ್ಗೆಟ್ ಮಾಡಿದರೆ 2 ವರ್ಷ ಆಗಿದೆ ನಮ್ಮ ಸರ್ಕಾರ. ಇಷ್ಟು ಗಂಟೆ ಮಾಡ್ತಿದ್ರಾ? ಟಾರ್ಗೆಟ್ ಮಾಡಿದರೆ ಸರ್ಕಾರ ಮಾಡಿದರೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವೇ ಕಾಯ್ತಿದ್ದು. ನಾವು ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ತಗೊಳ್ಳಲ್ಲ. ಬಟ್ ಆದರೆ ಅವರು ಒಂದೇ ಲೈನಲ್ಲಿ ಇದು ಕೋರ್ಟ್ ಆದೇಶ ಮಾಡಿದೆ, ತಪ್ಪಾಗಿದೆ, ಅದನ್ನು ತೆರವುಗೊಳಿಸಿದ್ದಾರೆ ಅಂತ ಹೇಳ್ಬಿಟ್ರೆ ಮುಗ್ದೇ ಹೋಯ್ತು. ನಾವೀಗ ಸಿದ್ದರಾಮಯ್ಯನವ್ರು ಏನೂ ಮಾಡಿರಲಿಲ್ಲ, ಅವ್ರೇನು ಲೆಟ್ರ್ ಕೊಟ್ಟಿರಲಿಲ್ಲ, ಅವ್ರ ಕಾಲದಲ್ಲಿ ಮಂಜೂರಾಗಿರಲಿಲ್ಲ. ಅವ್ರನ್ನ BJP ಅವರು JDS ಅವರು ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ರಾಜೀನಾಮೆ ಕೇಳಿದ್ರಲ್ಲಪ್ಪ. ನಾವು ಹಂಗೇನಾದ್ರು ಪಾದಯಾತ್ರೆ ಮಾಡ್ತಿದ್ದೀವಾ? ರಾಜೀನಾಮೆ ಕೇಳ್ತಾ ಇದ್ದೀವಾ? ಈ ಕುಮಾರಣ್ಣವ್ರಿಗೆ ನಾನು ಒಬ್ಬ ತಾಯಿ ತಂದೆ, ಮಕ್ಕಳನ್ನ ಸಾಕ್ತಾರೆ, ಬೆಳೆಸ್ತಾರೆ. ಆದರೆ ಮಕ್ಕಳು ತಾಯಿಗೆ ಹಿಂತಿರಿಕತ್ತಾರೆ, ತಂದೆಗೆ ಹಿಂತಿರಿಕತ್ತಾರೆ. ಯಾರನ್ನು ಮಕ್ಕಳನ್ನ ಸಾಯಿಸಲ್ಲ ತಂದೆ ತಾಯಿಗಳು. ತಾವು ಹೋಗಿ ಅನಾಥಾಶ್ರಮದಲ್ಲಿದ್ರೂ ಆ ಮಕ್ಕಳನ್ನ ಪ್ರೀತಿಸ್ತಾರೆ. ಹಂಗೆ ನಾನು ಸಹ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ನನ್ನ ಸ್ನೇಹಿತರೆಲ್ಲ ಕೇರಿ ಮಾಡ್ದನು. ಅವ್ರು ಇಲ್ಲ ಅಂತ ಈಗ ಅಂದ್ರೂ ಅಸೆಂಬ್ಲಿಲಿ ಹೇಳವ್ರೆ, ಅವ್ರ ಅಪ್ಪ ಹೇಳವ್ರೆ 10 ಸಲ. ಅದನ್ನೆಲ್ಲ ನಿಮ್ಮ ಹತ್ರ ಕ್ಲಿಪ್ಸ್ ಇದೆ. ಆದರೆ ನಾವು ಇವತ್ತು ಸಹ ಅವರ ರಾಜಕೀಯವಾಗಿ ಕೆಟ್ಟದಾಗಿ ಮಾತಾಡ್ಲಿಕ್ಕೆ ತಯಾರಿಲ್ಲ. ಕುಮಾರಸ್ವಾಮಿಯವರು ಏನು ಬೇಕಾದ್ರೂ ಆಗಲಿ, ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ. ಕುಮಾರಸ್ವಾಮಿ ಬಗ್ಗೆ, ದೇವೇಗೌಡರ ಬಗ್ಗೆ, ರೇವಣ್ಣವ್ರ ಬಗ್ಗೆ ರಾಜಕೀಯವಾಗಿ ನಾವು ದ್ವೇಷದ ಪ್ರಶ್ನೆನೇ ಇಲ್ಲ. ಆದರೆ ನಾನು ಹೇಳೋದು ನಮ್ಮ ಸ್ನೇಹಿತರಿಗೆ, ಅವ್ರು ವೈರಿ ಅಂತಾರೆ, ನಾನು ಸ್ನೇಹಿತರು ಅಂತೀನಿ. ನಾನು ಹೇಳೋದು ಅವ್ರಿಗೆ, ಇನ್ನು ಮುಂದಾದ್ರೂ ಇವ್ರನ್ನ ಟಿಪ್ಪಣಿ ಬಿಟ್ಟು ಅವ್ರಿಗೆ ಸಿಕ್ಕಿರೋ ಅವಕಾಶವನ್ನು, ಎಂಥ ಅವಕಾಶನ್ರಿ, ನನಗೇನಾರು ಸಿಕ್ಕಿದ್ರೆ ಹಗಲು ರಾತ್ರಿ ತಲೆ ಮೇಲೆ ಹೊತ್ಕೊಂಡು ಈ ರಾಷ್ಟ್ರ ಎಲ್ಲ ನನ್ನ ಕಾಲು ಕೈ ನೋವಿದ್ರೂ ಮಾಡ್ತಿದ್ದೆ. ಏನಾರು ಒಂದಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾಡಲಿ, ನಮ್ಮ ಸಹಕಾರ ಇರುತ್ತೆ. ಇನ್ನು ಮುಂದಾರು ಈ ಟಿಪ್ಪಣಿ ಬಿಡ್ಲಿ. ನೋಡ್ರಿ, ಮಂಡ್ಯ ರಿಂಗ್ ರೋಡ ಅದು ರಾಜ್ಯದಲ್ಲಿ ಬಜೆಟಲ್ಲಿ ಸೇರಿದೆ, ಅದನ್ನು ಮಾಡಬೇಕು ಅಂತಿದ್ದೀವಿ. ಅನುದಾನವನ್ನು ವಿಶೇಷ ಅನುದಾನ ಈಗ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸಲ್ಲಿ ಎಲ್ಲ ಇಲಾಖೆಗೂ ಅನುದಾನ ಕೊಡುವಂಥದ್ದು ಹಂಗೆ ಕೊಡ್ತಾರೆ, ಎಲ್ಲ ರಾಜ್ಯಕ್ಕೆ ಕೊಟ್ಟಾಗ. ಅದಲ್ಲದೆ ವಿಶೇಷವಾದಂಥ ಅನುದಾನವನ್ನು ಅವರು ತಂದರೆ ನಾನೇ ಹೇಳಿದ್ದೀನಿ, ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ. ಮಂಡ್ಯ ರಿಂಗ್ ರೋಡ್ಗಾಗಲಿ, ಇನ್ನೊಂದೆರಡು ನ್ಯಾಷನಲ್ ಹೈವೇ ಹೊಸದಾಗಿ ನ್ಯಾಷನಲ್ ಹೈವೇ ಮಾಡೋದಾಗಲಿ, ಇವತ್ತು ಮೈಸೂರಿಂದ ಭಾಳ ದಿವಸದಿಂದ ಕನಸಿದೆ. ನಾನು ಹೆಂಗೆ ವಿಶ್ವವಿದ್ಯಾನಿಲಯ ತನ್ನೋ ಅದೇ ರೀತಿ ಮೈಸೂರು ಪಾಂಡುಪುರಕ್ಕೆ ಲೈನ್ ಇದೆ, ಅಲ್ಲಿಂದ ಅಲ್ಲಲ್ಲ ನಾಗಮಂಗಲದ ಮೇಲೆ ತುಮಕೂರಿಗೆ ಒಂದು ಲೈನನ್ನು ನಾವು ಮೊದಲಿಂದ ಬೇಡಿಕೆ ಸಲ್ಲಿಸಿದ್ವಿ. ಯಾವ್ಯಾವುದೋ ಒಂದು ನಾನು ರಸ್ತೆ ಅಂತ 100 ಮಾಡ್ತೀನಿ, 100 ಬರ್ತವೆ, ಅಥವಾ ಒಂದು 100 ಕೋಟಿ NHL ಥರ ದೊಡ್ಡದಲ್ಲ. ದಯಮಾಡಿ NHಗೂ ದುಡ್ಡು ತರಲಿ. ಮೈಸೂರಿಂದ ತುಮಕೂರಿಗೆ ಒಂದು ರೈಲ್ವೆ ಲೈನನ್ನು ಹೊಸದಾಗಿ ಮಂಜೂರು ಮಾಡ್ತೀವಿ. ನಮ್ಮ ಕುಮಾರಣ್ಣ ಮಾಡ್ಲಿ, ತಪ್ಪೇನಿಲ್ಲ. ನೋಡ್ರಿ, ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಬ್ರದರ್, ಏನು ಮಾಡಿದ್ರು ಸ್ವಾಗತ, ನಮ್ಗೇನು ಬೇಜಾರು. ಆಮೇಲೆ ನಾನು ಅವ್ರಂಗೆ ಅವ್ರದಲ್ಲ ಇವ್ರದಲ್ಲ, ನಮ್ಮ ಏನು ಮಾಡಿದ್ರು ಸಂತೋಷ. ಈಗ ಯಾವುದೋ ಪತ್ರಿಕೆನಲ್ಲೋ ಒಂದು ಸ್ಲಿಪ್ಪೆಲ್ಲ ನೋಡಿದೆ, ಖಂಡಿತ MD ಅವರಿಗೆ ಕೂಡಲೇ ಹೇಳ್ತೀನಿ, ಚೆಕ್ ಮಾಡಿಸ್ತೀನಿ. ಕಾಮಗಾರಿ ಆಗದಲ್ಲೇ ಹಣ ತಗೊಂಡಿದ್ರೆ ಆ ಇಂಜಿನಿಯರು, ಆ ಗುತ್ತಿಗೆದಾರ ಅವ್ರ ಮೇಲೆ ಕ್ರಮ ಆಗುತ್ತೆ.
ನೋಡ್ರಿ, ಇದು ಹೊಸ್ದಾಗಿ ನಾಳೆ ಬೆಳಗ್ಗೆ ಕಾಲೇಜ್ ಮಾಡೋವಂಥ ಸ್ಥಳ ಅಲ್ಲ. ನಾನು ಹೇಳಿದೆ 1931ರಲ್ಲಿ ಸಂಶೋಧನಾ ಕೇಂದ್ರ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂಥದ್ದು. ಅವತ್ತೇ ಮೊದಲ ವಿಶ್ವವಿದ್ಯಾಲಯ ಇಲ್ಲಿ ಆಗಬೇಕಾಗಿತ್ತು. ದುರಾದೃಷ್ಟಕರ ಆಗಿರಲಿಲ್ಲ. ಈಗ ನನಗೆ ಆ ಭಾಗ್ಯ ಸಿಕ್ಕಿದೆ. ನನಗೆ ಮಂಡ್ಯ ಇಲ್ಲೇ, ನನ್ನ ಜನ್ಮನೂ ಇಲ್ಲೇ, ನನ್ನ ಅಂತ್ಯನೂ ಇಲ್ಲೇ. ನಾನು ಈ ಜಿಲ್ಲೆ ಜನರ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದೆ ಒಂದು ದಿವಸ ಟಿ ವಿನಲ್ಲಿ ಹೇಳಿದ್ದೆ ನಾನು ಮಂತ್ರಿ ಆದಾಗ. ಇನ್ನೂ ಇಂಥ ಹಲವಾರು ಮಾಡಿದ್ರೂ ಸಹ ನನಗೆ ಈ ಜಿಲ್ಲೆ ಜನರ ಋಣ ಮುಗೀತು ಅಂತ ಹೇಳಿ ನಾನು ಅನ್ಕೊಳ್ಳಲ್ಲ. ನನಗೆ ಎಲ್ಲಿವರೆಗೆ ಶಕ್ತಿ ಇದೆಯೋ ಅಲ್ಲಿವರೆಗೆ ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬರ ಆಶಯನ ಪೂರೈಸೋದು, ಅಭಿವೃದ್ಧಿ ಮಾಡೋದು, ಕಾರ್ಯಕ್ರಮಗಳು ತರೋದು ನನ್ನ ಎಲ್ಲ ಸ್ನೇಹಿತರ, ನಮ್ಮ ಪಕ್ಷದ, ನಮ್ಮ ಕಾರ್ಯಕರ್ತರ ಕರ್ತವ್ಯ. ನಾನು ಮಾಡ್ತೀನಿ. ಇದು ಕಾಲೇಜಿದೆ, ಸಂಶೋಧನಾ ಕೇಂದ್ರಗಳಿದೆ, ಇದು ಯೂನಿವರ್ಸಿಟಿ ಸ್ಟೇಟಸ್ ಬಂದಿದೆ. ಈ ಎಲ್ಲ ಯೂನಿವರ್ಸಿಟಿ GKVKಲಿತ್ತು. ಈ 5 ಜಿಲ್ಲೆ ಮಡಿಕೇರಿ, ಚಾಮರಾಜನಗರ, ಮೈಸೂರು, ಹಾಸನ, ಮಂಡ್ಯ, ಈ 5 ಜಿಲ್ಲೆಯನ್ನು ಈ ವ್ಯಾಪ್ತಿಗೆ ತಂದು ಈಗ ಬಜೆಟ್ ಘೋಷಣೆ ಆಯಿತು, ಕ್ಯಾಬಿನೆಟ್ ಅಪ್ರೂವ್ ಆಯಿತು. ಸೊ ಇದು ಬಿಲ್ ತಂದಾಯಿತು, ತಿದ್ದುಪಡಿ ಆಯಿತು. ಹಣನೂ 25 ಕೋಟಿ ಕೊಟ್ಟಿದ್ದೀವಿ. ಇನ್ನೂ 150-200 ಕೋಟಿ ಬೇಕಾಗುತ್ತೆ. ಹಂತವಾಗಿ ಮಾಡ್ತೀವಿ. ಇನ್ನು ಸ್ಪೆಷಲ್ ಆಫೀಸರು ನೇಮಕಾತೀವಿ. ರಾಜಕಾರಣದ ಸಪ್ರೇಟು ಸಂಪೂರ್ಣವಾದಂಥ ಏನು ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ, ಸದನದಿಂದ ಅನುಮತಿ ಸಿಕ್ಕಬೇಕಾಯಿತು ಎಲ್ಲವೂ ಸಿಕ್ಕಾಗಿದೆ. ಇನ್ನು ಮುಂದೆ ಯಾವುದೇ ವಿಚಾರದಲ್ಲಿ ಚರ್ಚೆ ಇಲ್ಲ. ಸೊ ಅದಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ಸ್ಪೆಷಲ್ ಆಫೀಸರು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ನಾನೇ ಕೃಷಿ ಸಚಿವ ಆಗಿರೋದ್ರಿಂದ ಸಂಪೂರ್ಣ ಸಪೋರ್ಟ್ ಕೊಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.